ಶ್ರೀ ಮಂಜುನಾಥಾಯ ನಮಃ. ನಾವು ನರಗುಂದ ತಾಲೂಕು ಶಿರೋಳದಿಂದ ಯಲ್ಲವ್ವ ಮಡಿವಾಳರು ದುರ್ಗಾದೇವಿ ಸಂಘದಿಂದ ಮಾತಾಡ್ತಾ ಇದ್ದೀನಿ. ನಾವು ಗುಂಪಿನ ಸೇರಿದಾಗ ಎಷ್ಟು 14 ವರ್ಷದಿಂದ ನಾವು ಗುಂಪಿನ ಸೇರೀವಿ. ಅವಾಗ್ಲಿದ್ದನ ನಮ್ಗೆ ಸಾಲ ತೊಗೊಳತ್ತೀನಿ. ನಾನು 10,000 ಕೊಟ್ಟರು ಫಸ್ಟ್, ಆಮೇಲೆ 20,000 ಕೊಟ್ಟರು. ನಾನು ಎಷ್ಟು ಕೊಟ್ಟರು ನಾನು ತೊಗೊಂಡು ಅಷ್ಟು ಕಟ್ಟವಾಕಿಲ್ಲ. ನಾ ದುಡ್ಡು ಕಟ್ಟಿ ನಾನು ಸಹಿ ಅನ್ಸ್ಕೊಂಡಿವಿ. ಎಲ್ಲರೂ ನಾನು ಒಬ್ಬಕ್ಕೆ ಅಲ್ಲ, ಎಲ್ಲರಿಗೂ ಕೊಟ್ಟಾರ, ಎಲ್ಲರೂ ಅಭಿವೃದ್ಧಿ ಆಗ್ಯಾರ. ಇದ್ರೊಳಗೆ ನೀವು ಕಡಿಮೆ ಬಡ್ಡಿ ಸಾಲ ತೊಗೊಂಡು ಹೆಚ್ಚಿಗೆ ಬಡ್ಡಿ ಐತಿ, ಇದು ಹೆಚ್ಚಿಗೆ ಆಕತಿ ತೊಗೋಬೇಡ, ಹಂಗೆ ಹಿಂಗೆ ತಪ್ರಪಚಾರ ಮಾಡಬೇಡ್ರಿ. ನಾವೆಲ್ಲ ತೊಗೊಂಡು ನಾ ಸಾಲ ತೊಗೊಂಡು ಇವತ್ತಲ್ಲ 14 ವರ್ಷದಿಂದ ನಾನು ತೊಗೊಳತ್ತೀನಿ. ಈಗ 10,000, 20,000, 50,000 ಈ ಹೊಳ್ಳಿ 2 ಲಕ್ಷ ತೊಗೊಳತ್ತೀವಿ. 10 ಲಕ್ಷನೂ ಕೊಡ್ತಾರೆ. ನನಗೆ ಹಸಿವಿಲ್ಲ, ಅಷ್ಟಕ್ಕೊಂದು ನನಗೆ ಬೇಡ. ನನಗೆ ಕಟ್ಟೋದು ಎಷ್ಟೈತೆ ಅಷ್ಟ ತೊಗೋತೀನಿ. ನಾನು ತೊಗೊಳೋದು 2 ಲಕ್ಷ, 1 ಲಕ್ಷ ತೊಗೊಂಡಿನಿ. 1 ಲಕ್ಷಕ್ಕೂ ನಂದು ಕಟ್ಟಬಾಕಿ ಇಲ್ಲ. ಎಲ್ಲಿಗೆ ಖರೀದಿ ಅನ್ನೋದಿಲ್ಲ. ಟೈಮ್ ಸರಿ ಹೋಗ್ತೀನಿ, ಕಟ್ತೀನಿ, ಬರ್ತೀನಿ. ಆಧಾರ್ ಮ್ಯಾಗ ಕೊಡ್ಬೇಕು ಅವ್ರು? ನಮ್ಗೆ ಬರೀ ಆಧಾರ್ ಕಾರ್ಡ್ ಮ್ಯಾಗ ನಮ್ಗೆ ರೊಕ್ಕ ಕೊಡ್ತಾರೆ. ಯಾರು ಕೊಡ್ತಾರೆ? ಆಧಾರ್ ಕಾರ್ಡ್ ಮ್ಯಾಗ ರೊಕ್ಕ ಕೊಡ್ತಾರಲ್ರಿ. ಬರ್ರಿ ಯಾವ ಫೈನಾನ್ಸ್ನಾಗ ಕೊಡ್ತಾರ? ಫೈನಾನ್ಸ್ನಾಗ ಹೋಗ್ರಿ. ಅಲ್ಲಿ ಆಧಾರ್ ಕಾರ್ಡ್ ಕೊಡ್ಬೇಕು, ಸಹಿ ಮಾಡಿಸ್ಬೇಕು, ಸಾಕ್ಷಿದಾರ ಕೊಡ್ಬೇಕು, ಎಲ್ಲರೂ ಕೊಡ್ಬೇಕು. ನಾವೇನು ಸಾಕ್ಷಿದಾರ ಕೊಟ್ಟಿವನ? ಏನಿಲ್ಲ. ನಮ್ಗೆ ಸಾಲ ಕೊಡ್ತಾರೆ. ಎದಕ್ಕೆ ಕೊಡ್ತಾರೆ? ನಮ್ಗೆ ಇವ್ರು ದುಡ್ಕೊಲಿ, ಇವ್ರು ಚಲೋ ಆಗಲಿ, ಚೆನ್ನಾಗಾಗಲಿ ಅಂತ ರೊಕ್ಕ ಕೊಡ್ತಾರೆ ಅವ್ರು ನಮ್ಗೆ. ಕೊಡ್ಬೇಕಾದ್ರೆ ನಾವು ಕಟ್ಟಬೇಡ, ಕಟ್ಟುದಿಲ್ಲ, ನಾವು ಅದಕ್ಕೆ ಕಟ್ಲಿ ಇದಕ್ಕೆ ಕಟ್ಲಿ ಅಂತಂದ್ರೆ ತೊಗೊಂಡಿರ್ತೀವಿ. ನಾವು ಸಾಲ ತೊಗೊಂಡಿರ್ತೀವಿಲ್ಲ, ಅವ್ರು ಕೊಟ್ಟಿರ್ತಾರೆ. ನಮ್ಮ ಮನೆ ಬಾಕ್ಲಿಗೆ ಬಂದಿರ್ತಾರೆ. ನಾವು ಅವ್ರ ಮನೆ ಬಾಕ್ಲಿಗೆ ಹೋಗಿ ನಾವು ಸಾಲ ಕೊಡ್ರಿ, ನಮ್ಗೆ ಬೇಕು, ಹರಕತೈತಿ ಅಂತ ನಾವು ತೊಗೊಂಡಿರ್ತೀವಿಲ್ಲ. ಯಾಕಲ್ಲ ಅದನ್ನ ಯಾಕೆ ಸುಳ್ಳು ಸುದ್ದಿ ಯಾಕೆ ಹಬ್ಬಿಸ್ಬೇಕು? ಬಡ್ಡಿ ಭಾಳ ಐತೆ ಅಂತ ಯಾಕೆ ಸುದ್ದಿ ಹಬ್ಬಿಸ್ಬೇಕು? ನಾವು ತೊಗೊಂಡಿವಿಲ್ಲ, ನಮಗೆ ಗೊತ್ತೈತಿಲ್ಲ. ನಾನು ತೊಗೊಂಡಿನಿ, ನನ್ನ ಮಗಳು ಲಗ್ನ ಮಾಡೀನಿ, ನನ್ನ ಮಗಳು ಕುಸ ಮಾಡೀನಿ ರೊಕ್ಕದ ತೊಗೊಂಡು. ಮತ್ತು ಹೊಳ್ಳಿ ನನ್ನ ಮಕ್ಕಳು ಲಗ್ನ ಮಾಡೀನಿ, 4 ಮಂದಿ ಲಗ್ನ ಮಾಡೀನಿ. ಇದ್ರಾಗ 1 ಲಕ್ಷ ತೊಗೊಂಡು ಲಗ್ನ ಮಾಡೀನಿ. ಮತ್ತು ಹೊಳ್ಳಿ ನಾನು ಕರೆಂಟ್ ಬಿಲ್ ತುಂಬೋದು ನಿಂತಿತ್ತು, ನನ್ನ ಗಿರ್ನಿ ಬಂದಾಗತ್ತಿತ್ತು. ಅಂಥದ್ರಾಗ ನಾನು ಅಲ್ಲಿ ಇಸ್ಕೊಂಬಂದು ಸಾಲ ತೊಗೊಂಡು ಹೊಳ್ಳಿ ಸಾಲ ಹಾಕ್ರಿ ಸರ್ ಅಂತಂದ್ರೆ, ಎದಕ್ಕಮ್ಮ ನಿನಗೆ ಸಾಲ ಅಂತಂದ್ರೆ, ನಾವು ಮರುಪಾವತಿ ಮಾಡ್ಬೇಕು ಸರ್ ಅಂತಂದ್ರೆ, ಮರುಪಾವತಿ ಮಾಡ್ಬೇಕು. ಎಲ್ಲೇ ಸಾಲ ಮಾಡಿ ಏನಂದ್ರೆ, ಹ್ಞೂ ರೀ ಹೊರಗೆ ತೊಗೊಂಡಿನಿ, ನಾನು ಅದನ್ನು ಕಟ್ಟಬೇಕಿದೆ ಸರ್, ನಂಗೆ ಲೋನ್ ಬೇಕು ಅಂತಂದ್ರೆ, ತೊಗೊಳಮ್ಮ ಕಟ್ಟು, ಚೆನ್ನಾಗಿ ಕಟ್ತೀನಿ ನೀನು ತಗೋ ಅಂತಂದ್ರು. ಹಿಂಗೆ ನಾವು ಮರುಪಾವತಿ ಚಲೋತ್ನಾಗ ಮಾಡ್ಕೊತ ಹೋದ್ರೆ ನಮ್ಗೆ ಸಾಕಷ್ಟು ಕೊಡ್ತಾರೆ. ಸಾಕಷ್ಟು ಕೊಡ್ತಾರಂತ ನಾವು ಗುತ್ತಿಗೆ ತೊಗೊಂಡು ಭಾಳ ತೊಗೊಂಡು ಕಟ್ಟಲಾರ್ದಂಗೆ ಆಗ್ಬಾರ್ದು. ನಮ್ಗೆ ಎಷ್ಟು ಬೇಕು ಅಷ್ಟೇ ತೊಗೋಬೇಕು. ನಮ್ಗೆ 1 ಲಕ್ಷದ ಅವಶ್ಯ ಇದ್ರೆ ಅಷ್ಟೇ ತೊಗೋಬೇಕು. ಹೆಚ್ಚಿಗೆ ಯಾವ ಕೊಡ್ತಾ ತಡಿ ಅಂತ ಹೆಚ್ಚಿಗೆ ತೊಗೊಂಡು ಹೆಚ್ಚಿಗೆ ಸಾಲ ಮಾಡ್ಕೊಂಡು ಕಟ್ಟೋದು ಆಗ್ಬೇಕಾ? ನಮ್ಗೆ ನಾಳೆ ಹೌದು ನಮ್ಮ ಮನೆಯವ್ರು ಒಮ್ಮೆ ಕೊಡ್ತಾರ, ಒಮ್ಮೆ ಕೊಡೋದಿಲ್ಲ. ಗಂಡು ಮಕ್ಕಳು ನಾವು ನಮ್ಮ ಜವಾಬ್ದಾರಿ ಕೊಡ್ತಾರಂತಂದಿಂದ ನಾವು ಅದ್ರ ಜವಾಬ್ದಾರಿಯಿಂದ ಕಟ್ಟಬೇಕು, ತೊಗೋಬೇಕು. ನಡ್ರಿ ಯಾವ ಫೈನಾನ್ಸ್ನಾಗ ಕೊಡ್ತಾರ? ಇರೋ ಬ್ಯಾಂಕ್ನಾಗ ಹೋದ್ರೆ ನಮ್ಗೆ ರೊಕ್ಕ ಕೊಟ್ಟಿಲ್ಲ. ಒಮ್ಮೆ ಆಧಾರ್ ಕಾರ್ಡ್ ತೊಗೊಂಬ ಅಂದ್ರು, ಒಮ್ಮೆ ಆಧಾರ್ ಕಾರ್ಡ್ ತೊಗೊಂಬಂದೆ. ಒಮ್ಮೆ ಹೋಗಿ ಬ್ಯಾಂಕ್ ಪಾಸ್ಬುಕ್ ತೊಗೊಂಬಂದ್ರು, ಅದನ್ನು ತೊಗೊಂಬಂದೆ. ಒಮ್ಮೆ ಬಾಂಡ್ ತೊಗೊಂಬಂದ್ರು, ಬಾಂಡ್ ತೊಗೊಂಬಂದೆ. 3 ಸರಿ ಅಡ್ಡಾಡಿಸಿದ್ರು. ಸರ್ಗೆ ಬ್ಯಾಂಕಿನ ಮ್ಯಾನೇಜರ್ ನಾನು ಹಾಕಲಿಲ್ಲ. ಏನಾಯಪ್ಪ ನೀನು ಒಮ್ಮೆ ಯಾಕೆ ತಿಲ್ಲಿ ಒಳ್ಳೆ ಭಾಳ ಅಡ್ಡಾಡ್ತಿ ಅಂದ್ರೆ, ಅದ ಸರ್ ನಗಾಕತ್ತಿದ್ರು. ಏನಮ್ಮ ನೀನು ಹೆಂಗೆ ಮಾತಾಡ್ತೀನಿ ಅಂತ ಹೇಳಿ ಅಂದ್ರು. ಮತ್ತೆ ಏನು ಮಾಡ್ಬೇಕ್ರಿ ಸರ್, ನಮ್ಮ ಮನೆ ಆಚೆ ಕಡೆ ಐತಿ, ನಿಮ್ದು ಕಡೆ ಈ ಸೈಡ್ ಐತಿ, ನಂಗೆ ಎಷ್ಟು ಬರೀ ಅಡ್ಡಾಡಿಸಿದ್ರು ನೀವು ಅಂತೇಳಿ ಅಂದು ಸಿಟ್ಟು ಬಂತ ನನಗೆ. ಅವಾಗಲಿದ್ದ ನಾ ಮಂದಿನ ಕುಟುಂಬ ಸಾಲ ತೊಗೊತೀನಿ, ಕಟ್ತೀನಿ, ಯಾರ ಮಾತು ಕೇಳೋದಿಲ್ಲ. ಯಾಕಂದ್ರೆ ನನಗೆ ನಂಬಿಕೆ ಐತಿ. ನಾನು ಬಡ್ಡಿ ಹೆಚ್ಚಾಗೋದಿಲ್ಲ, ಅದು ಬಡ್ಡಿ ಯಾಕೆ ಹೆಚ್ಚಾಗತ್ತೆ? 10,000 ರೂಪಾಯಿ 7 ರೂಪಾಯಿ ಬಡ್ಡಿ ಯಾರಿಗೆ ಕೊಡ್ತಾರೆ? 12,000 ಆಗುತ್ತೆ ಹೊರಗೆ ತೊಗೊಂಡ್ರೆ. 12,000 ಭಾಳ 7,000 ಭಾಳ. ನಿಮ್ಗೆ ಗೊತ್ತಾಗತ್ತಿಲ್ಲ, ನಿಮ್ಗೆ ತಿಳ್ಕಿರ್ತದಲ್ಲ. ನಾ ಸಾಲಿ ಕಲ್ತೀನಿ, ನನಗೆಲ್ಲ ಗೊತ್ತಾಗತ್ತೆ. ನಾನು ಎಷ್ಟು ಬಡ್ಡಿ ಬೀಳುತ್ತಾ ಎಷ್ಟಿಲ್ಲ ಅಂದೆಲ್ಲ ಗೊತ್ತಾಗತ್ತೆ ನನಗೆ. ನಾನು ಹಂಗೆ ತೊಗೊತೀನಿ, ಮತ್ತೊಬ್ಬರಿಗೂ ತಿಳಿಸಿ ಹೇಳಿ ಮತ್ತೊಬ್ಬರಿಗೂ ಕೊಡಿಸ್ತೀನಿ. ಎಲ್ಲರೂ ಬರ್ಬೇಕಾದ್ರೆ ಎಲ್ಲ ಸಾಲ ಎಷ್ಟು ತಗೊಲೆ, ಹಿಂಗೆ ಇಷ್ಟು ಕೆಟ್ಟ ಕಟ್ಟಬೇಕು, ಎಷ್ಟಿಲ್ಲ ನನ್ನ ಬಂದು ಕೇಳ್ತಾನೆ, ಹೇಳ್ತೀನಿ, ಎಲ್ಲರಿಗೂ ಹೇಳ್ತೀನಿ. ಹಿಂಗೈತಿ, ಹಿಂಗೆ ತಗೋರಿ, ಇಷ್ಟು ಕಟ್ರಿ, ಹೆಚ್ಚಿಗೆ ತೊಗೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಹೆಸರಲ್ಲೇ ನೀವು ತಗೋರಿ, ನೀವು ಕಟ್ರಿ, ಬದಲಾರ ಹೆಸರಲ್ಲೇ ತೊಗೋಬೇಡ್ರಿ, ಬದಲಾರ ಹೆಸರು ಕಟ್ಟಬೇಡ್ರಿ ಅಂತ ಹೇಳ್ತೀನಿ. ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮಸ್ಕಾರ, ಧನ್ಯವಾದ.